ಗೆಳೆಯರೆ, ನಮ್ಮ ಕರ್ನಾಟಕದಲ್ಲಿ, ಪೂರ್ಣ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಇದೆ, ಸಂಸ್ಕೃತಿ ಇದೆ. ಅದರಲ್ಲಿ ಕಲೆ, ಸಾಹಿತ್ಯ, ವೈಭೋಗವಿದೆ. ಅದರಲ್ಲಿ ಶೈಲಜ ಚಿತ್ತಾರಗಳು, ದಾರುಜ ಚಿತ್ತಾರಗಳು ನಮಗೆ ಕಣ್ಣುಗಳು. ದೇವಸ್ಥಾನಗಳಲ್ಲಿ ಶೈಲಜ ಅಂದ್ರೆ ಕಲ್ಲಿನಲ್ಲಿ ಮಾಡಿರುವ ಚಿತ್ತಾರಗಳು ಕಾಣುತ್ತೆ. ಮನೆಗಳಲ್ಲಿ ದಾರುಜ ಚಿತ್ತಾರಗಳು ಕಾಣುತ್ತೆ. ಆ ಮುಖದ್ವಾರ, ಲಕ್ಷ್ಮೀ ದ್ವಾರ, ಮನೆಗೆ ಸರ್ವ ದೇವತೆಗಳು ಆವಾಹನೆ ಆಗುವ ಸ್ಥಳದಲ್ಲಿ ಬರುವ ಈ ಚಿತ್ತಾರ, ಭಿತ್ತಿ ಚಿತ್ರ ವೈಭವ ನೋಡಿ ಎಷ್ಟು ಚೆನ್ನಾಗಿದೆ. ನೀವೆಲ್ಲೋ ನೋಡಿರ್ಲಿಕ್ಕಿಲ್ಲ. ಕಲಬುರಗಿಯ ಪೂರ್ವ ಇತಿಹಾಸದಲ್ಲಿ ವೃಷಭಾಯ, ಧ್ವಜಾಯ, ಗಜಾಯ, ಸಿಂಹಾಯ ಅಂತ 4 ಆಯಗಳು. ವೃಷಭಾಯ ರೈತರಾದ್ರೆ ಇನ್ನು ಅವರಿಂದ ಬದುಕುವಂತವರೆಲ್ಲ ಕ್ಷತ್ರಿಯರು, ಇವರೆಲ್ಲ ಧ್ವಜಾಯ ಮಾಡ್ತಿದ್ರು. ಧ್ವಜಾಯಕ್ಕೆ ಕುದುರೆಗಳೇ ಆಧಿಪತ್ಯ. ನಮ್ಮ ಭಾರತದ ಮುದ್ರೆಯಲ್ಲಿ ನೀವು ನೋಡಿರ್ಬೋದು 4 ಸಿಂಹಗಳಿದೆ. ಕೆಳಗಡೆ ಆ ಚಕ್ರದ ಪಕ್ಕ ವೃಷಭ, ಸಿಂಹ, ಕುದುರೆ ಮತ್ತೆ 2 ಆನೆಗಳು, ಇವುಗಳನ್ನ ಕಾಣಬಹುದು. ಇಲ್ಲಿ ಅವರವರ ವೃತ್ತಿಯನ್ನ ಪ್ರತಿನಿಧಿಸುವಂತಹ ಕುದುರೆಗಳಿದೆ. ಇದು ಧ್ವಜಾಯದ ಸಂಕೇತ. ವೃಷಭಾಯ ಇರೋರು ಎತ್ತುಗಳನ್ನ ಹಾಕ್ತಾ ಇದ್ರು ರೈತರು ಅವರೆಲ್ಲ. ಬಟ್ ಇಲ್ಲಿ ಅದು ಗೊತ್ತಿಲ್ಲ, ಅದರಿಂದ ಎಲ್ಲಾರ ಮನೆಗೂ ಕುದುರೆಗಳನ್ನೇ ಹಾಕ್ತಾರೆ. ಬಟ್ ಈಗ ನೋಡಿ ಈ ಭಿತ್ತಿ ಚಿತ್ರ ವೈಭವ. ಈ ಚಿತ್ರ ಆರಂಭ ಆಗುತ್ತೆ ನೋಡಿ, 2 ಆನೆಗಳ ಮೇಲೆ ನಿಂತಿದೆ ಈ ದ್ವಾರ. ಎಷ್ಟು ವೈಭವ! ಈ ದ್ವಾರ ಎಷ್ಟು ಎತ್ತರ ಇರಬೇಕು, ಮನೆಯ ಮಾಲೀಕನ ದೇಹದ ತಾಳಮಾನಕ್ಕನುಸಾರವಾಗಿ ಎಷ್ಟು ಎತ್ತರ ಇರಬೇಕು, ಎಷ್ಟು ಅಗಲ ಇರಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತಾರೆ. ನೋಡಿ, ಇದನ್ನ ವಿಶಾಲ ಪುರುಷ, ಪೂರ್ಣ ಪುರುಷ, ಹೀಗೆ ಅಳತೆಗಳು ತಗೊಂಡು ದೇಹದ 44 ಅಳತೆಗಳನ್ನು ತಗೊಂಡು ಮಾಡ್ತಾ ಇದ್ರು. ಇದನ್ನ ಆಯಶಾಸ್ತ್ರ, ವಾಸ್ತುಶಾಸ್ತ್ರ ಅಂತ ಕರೀತಾರೆ. ನೋಡಿ ನೋಡಿ ಈ ಚಿತ್ತಾರದ ವೈಭವ ನೋಡಿ, ಹೂಬಳ್ಳಿಯ ವೈಭವ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡಿ, ಇದು ಶರಭ ಪಕ್ಷಿ, ಅಸ್ಥಿ ಪಕ್ಷಿ, ಆನೆ ಪಕ್ಷಿ. ಇದು ಅಷ್ಟೇ, ಇದು ಒಂಥರ ಶರಭ ಪಕ್ಷಿ ಮಾಡಿದ್ದಾರೆ. ಇಲ್ಲಿ ಈ ಕಡೆ ನೋಡಿ, ಇಲ್ಲಿ ಇನ್ನೂ ಚೆನ್ನಾಗಿದೆ. ಈ ಎಲ್ಲ ಪಕ್ಷಿಗಳ ಮೇಲೆ, ಪ್ರಾಣಿಗಳ ಮುಖವಾಡ ಇರೋ ಪಕ್ಷಿಗಳ ಮೇಲೆ ಶುರುವಾಗುತ್ತೆ. ಡೈನೋಸಾರಸ್ ಕಾಲದಲ್ಲಿ ಎಲ್ಲ ಪ್ರಾಣಿಗಳು ಇರಬಹುದು ಎಂಬ ಊಹೆ ಇದೆ. ಇಲ್ಲಿ ಶುಕ ಬಳ್ಳಿ ಇದೆ. ಇದನ್ನ ವಾಸ್ತುಶಾಸ್ತ್ರದಲ್ಲಿ ನಿಸ್ಸತ್ವ ಬಳ್ಳಿಗಳು ಅಂತ ಕರೀತಾರೆ. ಸತ್ವ ಇಲ್ಲ, ಆದ್ರೆ ಸೌಂದರ್ಯ ಇದೆ. ಸತ್ವ ಇಲ್ಲ, ಸೌಂದರ್ಯ ಇದೆ. ಬಳ್ಳಿಗಳಲ್ಲಿ ಸೌಂದರ್ಯವನ್ನ ಹೆಣೆದುಕೊಂಡು ಹೋಗಿದೆ. ಇಲ್ಲಿ ಕಲಶ ಬರುತ್ತೆ. ಮುಖದ್ವಾರದ ಮೇಲೆ ಅತಿ ಸುಂದರ ಗಣಪತಿ ಇದೆ. ಅಲ್ಲಿ ಮೇಲೆ ಓಂಕಾರ ಇದೆ. ಅಲ್ಲಿ ಮೇಲ್ಗಡೆ ನೋಡಿ ಸಿಂಹದ ಸಾಲಿದೆ. ಕೆಳಗಡೆ ಆನೆಯ ಸಾಲು. ಇಂಥ ವಿಜೃಂಭಿಸುವ ದ್ವಾರ ನೋಡಿದ್ದೇ ಸಂತೋಷ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಈ ಗಂಟೆ ಎಷ್ಟು ಚೆನ್ನಾಗಿದೆ. ಇದರೊಳಗಡೆ ಒಂದು ಬಾಲ್ ಇದೆ. ಈ ಬಾಲು ಮೂವ್ ಆಗುತ್ತೆ. ಒಂದೇ ವುಡ್ಡಲ್ಲಿ ಮಾಡಿರೋದು. ಇಂಥದ್ದು ಕಲ್ಲಿಂದ ನೀವು ನೋಡಿರ್ತೀವಿ. ಇದು ಅತ್ಯದ್ಭುತವಾದ ದ್ವಾರ. ತೋರಿಸ್ಬೇಕು ಅನ್ನಿಸ್ತು. ಬನ್ನಿ, ಒಳಗಡೆ ಇನ್ನೊಂದು ದ್ವಾರ ಇದೆ, ತೋರಿಸ್ತು. ಕಲ್ಲು, ವಾಸಕಲ್ಲು, ಇದನ್ನ ವಾಸ್ಕಾಲ್, ಮತ್ತೆ ಇದನ್ನ ನಮ್ಮ ಹೊಸಲು ಕಲ್ಲು. ಹೊಸಲು ವಾಸ್ತುವಿಂದ ಬಂದ ಶಬ್ದ. ಇದು ತುಂಬಾ, ಇದರ ಕೆಳಗಡೆ ನವರತ್ನಗಳನ್ನ ಹಾಕಿ ಅದನ್ನು ಸ್ಥಾಪನೆ ಮಾಡ್ತಾರೆ, ಪಂಚಧಾತುಗಳನ್ನ ಹಾಕಿ. ಇದನ್ನ ದಾಟಿ ಬರಬೇಕು. ಈ ನಡುವೆ ಎಡವಬಾರದು ಅಂತ ಸಿಟಿಗಳಲ್ಲಿ ಇದನ್ನು ತೆಗೆದೇ ಬಿಟ್ಟಿದ್ದಾರೆ. ಇದು ಇರಬೇಕು ಮನೆಗೆ. ಇದು ತುಂಬಾ ಶ್ರೇಷ್ಠ. ಇದಕ್ಕೆ ಪೂಜೆ ಮಾಡ್ತಾರೆ ಹಳ್ಳಿಗಳಲ್ಲಿ. ಈ ಪೂಜೆ ಮಾಡೋದ್ರಿಂದ ಅವ್ರ ಮನೆಗೆ ಐಶ್ವರ್ಯ ಬರುತ್ತೆ, ಆನಂದ ಬರುತ್ತೆ. ಇದು ಇನ್ನೂ ಸುಂದರ ದ್ವಾರ. ನೋಡಿ, ಆನೆಯ ಮುಖದ ಸಿಂಹ, ಸಿಂಹದ ಮುಖದ ಸಿಂಹ, ಆನೆಯ ಮುಖದ ಸಿಂಹ, ಆನೆಯ ಮುಖದ ಪ್ರಾಣಿ. ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಇದು ನೋಡಿ, ಇಲ್ಲೊಂದು ಲೋಲಕ, ಇಲ್ಲಿ ಲೋಲಕ, ಇಲ್ಲಿ ನೋಡಿ ಮತ್ತೆ ಹೂಬಳ್ಳಿಗಳು.
ಬಾಣಭಟ್ಟನ ಕಾದಂಬರಿಯಲ್ಲಿ ಜಕಣಾಚಾರ್ಯ ನಿರ್ಮಿಸಿದ ಹೋಬಳಿಗಳನ್ನು ನಾವಿಲ್ಲಿ ಗೋಚರಿಸುತ್ತೆ. ದ್ವಾರಪಾಲಕರು, ವೀರಭದ್ರನ ಸೇವಕರು, ದ್ವಾರಪಾಲಕರು, ವೀರಭದ್ರನ ಸೇವಕರು. ಇಲ್ಲಿ ಶ್ರೀಕಾರ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ. ಆ ಶುಕ ಸಾಲಿದೆ ನೋಡಿ. ಇಲ್ಲಿ ಸೂರ್ಯ ಚಂದ್ರ, ಇಲ್ಲಿ ಸೂರ್ಯ ಚಂದ್ರ ನೋಡಿ, ದೇವರು ವೀರಭದ್ರ. ಪಕ್ಕದಲ್ಲಿ ಮಕರಗಳನ್ನು ಶಿಲ್ಪಿ ಕೆತ್ತಿದ ಶೈಲಿ ನೋಡಿ ಎಷ್ಟು ಚೆನ್ನಾಗಿದೆ. ಮಕರಗಳ ಬಾಲಗಳು ನೋಡಿ ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಅಲ್ಲಿ ನೋಡಿ ಅಸುರ ಅವನು ಅದೃಷ್ಟವಂತ, ಅದು ಈ ಎಲ್ಲ ದ್ವಾರ ನೀವು ಪರಿಚಯ ಮಾಡಿಸ್ಬೇಕಂತೂ ಇಲ್ಲಿ ಮಹಾಮೃತ್ಯುಂಜಯ ಯಂತ್ರ ತೋರಿಸಿ ಮಾತುಗಳನ್ನು ಅವರು ಮೌನ ಮಾಡಿದ ರೀತಿ ನೋಡಿ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಒಂದಕ್ಕೊಂದು ಕನೆಕ್ಷನ್ ಇದು ತುಂಬ ಅದ್ಭುತವಾಗಿದೆ. ಬೆಂಗಳೂರಲ್ಲಿ ಕೂಡ ಕಾಣಿಸಿಲ್ಲ ಇದು. ಊಟ ಮಾಡಿದ್ರೆ ಪಂಚಾಯತನ ಇದೆ ಇಲ್ಲಿ ನೋಡಿ. ಇಲ್ಲಿ ಮಹಾಮೃತ್ಯುಂಜಯ ಯಂತ್ರ, ಇದು ನೀವೆಲ್ಲ ಅನೇಕ ಸಲ ನೋಡಿರ್ತೀರಿ. ಈ ಸೌಂದರ್ಯ ನೋಡಿ ಚೆನ್ನಾಗಿದೆ ಇಲ್ಲಿ. ಮತ್ತೆ ಮೇಲೆ ನಿಮಗೆ ಒಂದು ಅಲ್ಲಿ ಮುಖದ್ವಾರದ ಮೇಲೆ ಹಾಕಿರೋ ಕುದುರೆ ಇದೆಯಲ್ಲ, ಆ ಕುದುರೆನ ಹೆಂಗೆ ಫಿಕ್ಸ್ ಮಾಡ್ತಾರೆ, ಹೆಂಗೆ ಮಾಡಿರ್ತಾರೆ ಅಂತ ನಿಮ್ಗೆ ಅಜಯ್ ತೋರಿಸ್ತಾನೆ. ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ತೋರಿಸ್ಕೊಂಡು ಬರೋದು ಟಾಪಿಕ್. ನೋಡುವವರೆಗೂ ಹೊರಗೆ ಮೆರುಗು ಒಳ ಹೊಕ್ಕದಿನ ಮಮ್ಮಲ ಮರುಗು ಮೆರುಗಿನ ಹಿಂದೆ ಸಿಗುವುದೇ ಕೊರಗು ಒಳ ಮೆರುಗಿದ್ದವ ಚಿಲುಮೆಯ ನೆರುಗು ಒಳ ಬೆಳಗಲು ದಿನಪನ ಸುತ್ತಲೂ ತಿರುಗು ಒಳ ಬೆಳಗಲು ದಿನಪನ ಸುತ್ತಲೂ ತಿರುಗು.